ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ಥರ ಡಿಸೈನ್ ಹಾಕೋದಕ್ಕೆ 6 ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಫಸ್ಟು ಥ್ರೆಡ್ನ ಬಟ್ಟೆಗೆ ಈ ಥರ ಲಾಕ್ ಮಾಡಿಕೊಂಡು ಆಮೇಲೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡಾದಮೇಲೆ 3 ಚೈನ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸನ್ನು ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು 3 ಚೈನ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ಬಿಟ್ಕೊಂಡು ಫಸ್ಟ್ ಲೈನು ಇದೇ ಥರನೇ ಕಂಟಿನ್ಯೂ ಮಾಡಬೇಕು. 3 ಚೈನ್ ಗ್ಯಾಪ್ನ ಕಂಟಿನ್ಯೂ ಮಾಡಬೇಕು. ಫಸ್ಟು ಇದೇ ಥರನೇ ಫುಲ್ ಹಾಕಬೇಕು. ಫಸ್ಟ್ ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವ ಥರ ಅಂತೇಳಿ ನೋಡೋಣ. ತುಂಬಾ ಈಸಿಯಾಗಿದೆ, ಎಲ್ಲರೂ ಒಂದ್ಸಲ ಟ್ರೈ ಮಾಡ್ಬೋದು ಈ ಡಿಸೈನು. ನೋಡಿ, 3 ಚೈನು ಫುಲ್ ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀವಲ್ವ ಅಲ್ಲೇ ಲಾಕ್ ಮಾಡ್ಕೊಳ್ಬೇಕು. ಥ್ರೆಡ್ನ ತೊಗೊಂಡು ಲಾಕ್ ಮಾಡಿಕೊಂಡು 1 2 3 ಚೈನ್ ಹಾಕಿ ನೋಡಿ. ಫಸ್ಟ್ 3 ಚೈನ್ ಗ್ಯಾಪ್ನ ಬಿಟ್ಟು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. ನೀಡಲ್ ಮೇಲೆ ಒಂದ್ಸಲ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. ಇವಾಗ 2 ಡಬಲ್ ಕ್ರೋಶೆ ಆಯಿತು, ಇನ್ನೊಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. 3 ಡಬಲ್ ಕ್ರೋಶೆ ಆದಮೇಲೆ 10 ಚೈನ್ ಹಾಕ್ಕೋಬೇಕು. 1 2 3 4 5 6 7 8 9 10 ಚೈನ್ ಹಾಕ್ಕೊಂಡಾದಮೇಲೆ ಸ್ಟಾರ್ಟಿಂಗಿಂದ 4 ಚೈನ್ ಬಿಟ್ಟು ನೆಕ್ಸ್ಟ್ 5ನೇ ಚೈನಲ್ಲಿ ನಾವು ಥ್ರೆಡ್ನ ತೊಗೊಂಡು ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮಿಕ್ಕಿದ 4 ಚೈನ್ ಇರುತ್ತಲ್ವ, ಆ ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಸಿಂಗಲ್ ಕ್ರೋಶೆ ವರ್ಕ್ ಮಾಡಬೇಕು. ನೋಡಿಲಿ, ಥ್ರೆಡ್ನ ತೊಗೊಂಡು ನಾನು ಸಿಂಗಲ್ ಕ್ರೋಶೆ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾಲ್ಕು ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದ್ಸಲ ಥ್ರೆಡ್ನ ತೊಗೋಬೇಕು. ನೀಡಲ್ ಮೇಲೆ ಒಂದ್ಸಲ ಥ್ರೆಡ್ನ ತೊಗೊಂಡು 3 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. 3 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಇವಾಗ 2 ಡಬಲ್ ಕ್ರೋಶೆ ಆಯಿತು, ಇನ್ನೊಂದು ಡಬಲ್ ಕ್ರೋಶೆ. 3 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್, 1 2 3 4 ಚೈನ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. 4 ಚೈನ್ ಹಾಕ್ಕೊಂಡಾದ್ಮೇಲೆ ಮತ್ತೆ 3 ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 4 ಚೈನ್ ಹಾಕ್ಕೊಂಡು ಮತ್ತೆ ಒಂದು 3 ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟು 3 ಚೈನ್ ಗ್ಯಾಪ್ಗೆ ನಾವು ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. 3 ಡಬಲ್ ಕ್ರೋಶೆ ಆದಮೇಲೆ 10 ಚೈನ್ ಹಾಕ್ಕೊಂಡು ಮತ್ತೆ 3 ಡಬಲ್ ಕ್ರೋಶೆ. ಸೆಕೆಂಡ್ ಲೈನಲ್ಲಿ ಅಥವಾ ಸೆಕೆಂಡ್ ಸ್ಟೆಪ್ಪಲ್ಲಿ ಇದೇ ಥರನೇ ಕಂಟಿನ್ಯೂ ಮಾಡಬೇಕು. ನೋಡಿ, ಈ ಥರ ಕಾಣಿಸುತ್ತೆ. ಹಾಕ್ಕೊಂಡಾದ್ಮೇಲೆ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀಟಾಗಿ ಕೂರುತ್ತೆ, ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ನೋಡೋಣ. ನೆಕ್ಸ್ಟ್ ಸ್ಟೆಪ್ಪು ಕೂಡ ಫಸ್ಟ್ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲೇ ನಾನು ಥ್ರೆಡ್ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 1 2 3 4 ಚೈನ್ ಹಾಕಿ ನಾನಿಲ್ಲಿ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು 3 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ ಅದ್ರ ಮೇಲ್ಗಡೆ ಇರೋವಂಥ ಚೈನಲ್ಲಿ ನಾನು ಥ್ರೆಡ್ನ ತೊಗೊಂಡು ಇಲ್ಲಿ ಮತ್ತೆ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಲಾಸ್ಟ್ ಥ್ರೆಡ್ನ ಹಾಗೆ ಹೋಲ್ಡ್ ಮಾಡ್ತೀನಿ. ನೋಡಿ, ಇಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಂಡು ಇವಾಗ ಇನ್ನೊಂದು ಡಬಲ್ ಕ್ರೋಶೆ. ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಂಡಿದ್ದೀನಿ. 2 ದಾರದಲ್ಲಿ ಒಂದು ಸಲ ಮತ್ತು 2 ದಾರದಲ್ಲಿ ಒಂದು ಸಲ ನೆಕ್ಸ್ಟು ಥ್ರೆಡ್ನ ಹಾಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ ಇನ್ನೊಂದು
ಡಬಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ ನೋಡಿ 4 ಥ್ರೆಡ್ ಇದೆ. 4 ಥ್ರೆಡ್ಡಲ್ಲೂ ಒಂದು ಸಲ ಥ್ರೆಡ್ನ ಈ ಥರ ತೊಗೊಂಬಿಡೋಣ. ತೊಗೊಂಡಾದ್ಮೇಲೆ ಒಂದು ಸಲ ಲಾಕ್ ಮಾಡಿಕೊಂಡು ಮತ್ತೆ 1 2 3 ಚೈನ್ ಹಾಕಿ ಸೆಂಟ್ರಲ್ ಗ್ಯಾಪ್ ಇದೆಯಲ್ವಾ, ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ನಾನು 8 ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ ಈ ಗ್ಯಾಪ್ ಒಳಗೆ. ನೋಡಿ ಈ ಥರ ಥ್ರೆಡ್ನ ತೊಗೊಂಡು 8 ಸಿಂಗಲ್ ಕ್ರೋಶ ವರ್ಕ್ ಮಾಡಬೇಕು ಈ ಗ್ಯಾಪ್ ಒಳಗಡೆ. ಫಸ್ಟಿಗೆ ಒಂದು ಸಲ ಹಾಕೋವರೆಗೂ ಆ ಥರ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಬೇಕಾದ್ರೆ ಈಸಿ ಆಗುತ್ತೆ. ಒಂದು ಸಿಂಗಲ್ ಕ್ರೋಶ ಆಯಿತು. 2 3 4 5 6 7 8 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್, 3 ಅಥವಾ 4 ಚೈನ್ ಕೂಡ ಹಾಕೋಬೋದು. ಅಷ್ಟೊಂದು ಡಿಫ್ರೆನ್ಸ್ ಏನು ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರ 3 ಅಥವಾ 4 ಚೈನ್ ಕೂಡ ಹಾಕೋಬೋದು. ನೋಡಿ ಹಾಕ್ಕೊಂಡಾದ್ಮೇಲೆ ಮತ್ತೆ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು ಇವಾಗ ಡಬಲ್ ಕ್ರೋಶ ಹಾಕಿದ್ದೀವಲ್ವ 3 ಡಬಲ್ ಕ್ರೋಶ, ಸೆಕೆಂಡ್ ಸ್ಟೆಪ್ಪಲ್ಲಿ ಅದ್ರ ಮೇಲ್ಗಡೆ ಇರುವಂಥ ಚೈನಲ್ಲಿ ನಾನು ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. 3 ಡಬಲ್ ಕ್ರೋಶ, ಲಾಸ್ಟ್ ಥ್ರೆಡ್ನ ಹಾಗೆ ಹೋಲ್ಡ್ ಮಾಡಿ 4 ಥ್ರೆಡ್ಡಲ್ಲೂ ಥ್ರೆಡ್ನ ತೊಗೋಬೇಕು. ನೋಡಿ ಇವಾಗ 2 ಡಬಲ್ ಕ್ರೋಶ ಆಯಿತು. ಇವಾಗ ಇನ್ನೊಂದು ಡಬಲ್ ಕ್ರೋಶ. ನೋಡಿ ಇವಾಗ 4 ಥ್ರೆಡ್ಡಲ್ಲೂ ಥ್ರೆಡ್ನ ತೊಗೊಂಡು ಈ ಥರ ಒಂದ್ಸಲ ಲಾಕ್ ಮಾಡ್ಕೊಂಡು ಮತ್ತೆ 4 ಚೈನ್ ಅಥವಾ 3 ಚೈನ್ ನೋಡಿ ಈ ಥರ ಹಾಕ್ಕೊಂಡಾದ್ಮೇಲೆ ಮತ್ತೆ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಡಿಸೈನ್ ಇದೆಯಲ್ವ ಅಲ್ಲಿಗೆ ಡೈರೆಕ್ಟು ನಾವು ಡಬಲ್ ಕ್ರೋಶ ಹಾಕ್ಕೊಳ್ತಾ ಹೋಗಬೇಕು. ಇದೇ ರೀತಿ 3rd ಸ್ಟೆಪ್ಪು ಕೂಡ ಕಂಟಿನ್ಯೂ ಮಾಡಬೇಕು. ತುಂಬಾ ಈಸಿಯಾಗಿದೆ ಡಿಸೈನು, ಒಂದ್ಸಲ ಟ್ರೈ ಮಾಡ್ಬೋದು. ನೋಡಿ ಈ ಥರ ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಆದಮೇಲೆ ನೋಡೋಣ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಯಾವ ಥರ ಅಂತೇಳಿ. ನೋಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯಾವ ಥರ ಅಂತೇಳಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನನ್ನು ಕುಚ್ಚನ್ನು ಹಾಕಿಲ್ಲ, ವಿತೌಟ್ ಕುಚ್ಚು ಡಿಸೈನ್ ಹಾಕಿದ್ದೀನಿ ಮತ್ತು ಬೀಡ್ಸ್ ಕೂಡ ಆ್ಯಡ್ ಮಾಡಿಲ್ಲ. ನೋಡಿ ಡಿಸೈನ್ ಸೆಂಟ್ರಲ್ಲಿ ಒಂದು ಸರ್ಕಲ್ ಥರ ಇದೆಯಲ್ವ, ಅಲ್ಲಿ 8 ಸಿಂಗಲ್ ಕ್ರೋಶ ವರ್ಕ್ ಮಾಡಿದ್ದೀವಿ. ಅಲ್ಲಿ ಫಸ್ಟ್ನೇ ಸಿಂಗಲ್ ಕ್ರೋಶದ ಮೇಲ್ಗಡೆ ಇರೋವಂಥ ಚೈನಲ್ಲಿ ನಾನು ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ 2 ಚೈನ್ ಲಾಕ್ ಮಾಡಿಕೊಂಡು 2 ಚೈನ್ 1 2 ಚೈನ್ ಹಾಕಿ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶ, ನೆಕ್ಸ್ಟು ಚೈನಲ್ಲಿ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶ, ನೋಡಿ ಇವಾಗ ಇನ್ನೊಂದು ಸಲ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು ಇವಾಗ ಸೆಕೆಂಡ್ ಟೈಮ್ ತ್ರಿಬಲ್ ಕ್ರೋಶ ಹಾಕಿದ್ದೀವಲ್ವ ಆ ಗ್ಯಾಪ್ ಒಳಗಡೆಯಿಂದನೇ ನಾನು ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶ ವರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಆದಮೇಲೆ ಇವಾಗ 3 ಚೈನ್ ಹಾಕ್ಕೊಂಡು ತ್ರಿಬಲ್ ಕ್ರೋಶ, ಲಾಸ್ಟ್ ತ್ರಿಬಲ್ ಕ್ರೋಶ ಇದೆಯಲ್ವ ಆ ತ್ರಿಬಲ್ ಕ್ರೋಶದ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದೇ ಗ್ಯಾಪ್ ಒಳಗಡೆಯಿಂದ ಮತ್ತೆ ಇನ್ನು 3 ಸಿಂಗಲ್ ಕ್ರೋಶ ವರ್ಕ್ ಮಾಡ್ತಾಯಿದ್ದೀನಿ. ಇವಾಗ 2 ಆಯಿತು. ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಚೈನಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ನೆಕ್ಸ್ಟ್ ಚೈನಲ್ಲಿ ನೆಕ್ಸ್ಟ್ ಸಿಂಗಲ್ ಕ್ರೋಶದ ಮೇಲ್ಗಡೆ ಇರುವಂಥ ಚೈನಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತು 3 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು
ತ್ರಿಬಲ್ ಕ್ರೋಶ. ನೆಕ್ಸ್ಟ್ ಚೈನಲ್ಲಿ ತ್ರಿಬಲ್ ಕ್ರೋಶ. ಇವಾಗ ಇನ್ನೊಂದು ತ್ರಿಬಲ್ ಕ್ರೋಶ. ಸೇಮ್ ಚೈನಲ್ಲಿ ತೊಗೋಬೇಕು. ತ್ರಿಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ 3 ಚೈನ್ ಹಾಕ್ಕೊಂಡು ಲಾಸ್ಟ್ ತ್ರಿಬಲ್ ಕ್ರೋಶ ಇರುತ್ತಲ್ವ ಆ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಮತ್ತು ಸೇಮ್ ಗ್ಯಾಪಿಗೆ ಇನ್ನು 3 ಸಿಂಗಲ್ ಕ್ರೋಶ. 1 ಸಿಂಗಲ್ ಕ್ರೋಶ ಆಯಿತು. ಇವಾಗ ಸೆಕೆಂಡ್. ನೆಕ್ಸ್ಟ್ ಇವಾಗ ಥರ್ಡ್. 3 ಸಿಂಗಲ್ ಕ್ರೋಶ ಹಾಕಿದ್ಮೇಲೆ ನೆಕ್ಸ್ಟ್ ಚೈನಿಗೆ ನಾವು ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಇದೇ ಥರ ಇನ್ನು 2 ಹಾಕ್ಕೊಳ್ಳೋಣ. ಇನ್ನು 2 ಹಾಕ್ಕೊಂಡಾದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ನೋಡೋಣ. ಈ ಡಿಸೈನು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ವಿಡಿಯೋನ ಎಂಡ್ವರೆಗೂ ನೋಡಿದರೆ ಈ ಡಿಸೈನ್ದು ಪ್ರೈಸ್ ಕೂಡ ಹೇಳಿರ್ತೀನಿ ನಾನು. ಈ ಡಿಸೈನ್ಗೆ ನಾನು ಯಾವುದೇ ಬೀಡ್ಸ್ನ ಯೂಸ್ ಮಾಡಿಲ್ಲ ಮತ್ತು ಕುಚ್ಚು ಕೂಡ ಹಾಕಿಲ್ಲ. ನಾನು ವಿತೌಟ್ ಕುಚ್ಚು ಡಿಸೈನ್ ಥರ ವರ್ಕ್ ಮಾಡಿದ್ದೀನಿ. ಆಮೇಲೆ ಬೀಡ್ಸ್ ಕೂಡ ಹಾಕ್ಕೊಂಡಿಲ್ಲ. ಬೀಡ್ಸ್ ಬೇಕಂದರೆ ಹಾಕ್ಕೊಳ್ಬೋದು. ನಾವಿಲ್ಲಿ ಸರ್ಕಲ್ ಥರ ಇದೆಯಲ್ವ, ಇದಕ್ಕೆ ಡಿಸೈನ್ ವರ್ಕ್ ಮಾಡ್ತಿದ್ದೀವಲ್ಲ, ಇಲ್ಲಿ ನೆಕ್ಸ್ಟ್ ಎಲ್ಲ ಡಿಸೈನ್ ಫಿನಿಶ್ ಆದಮೇಲೆ ನಾವು ಒಂದು ಬೀಡ್ಸ್ನ, ಒಂದು ಸ್ಮಾಲ್ ಸೈಜು ಅಥವಾ ಮೀಡಿಯಮ್ ಸೈಜ್ ಇರೋ ಬೀಡ್ಸ್ನ ಆ್ಯಡ್ ಮಾಡ್ಕೋಬೋದು. ನೋಡಿ ಈ ಥರ ಪೆಟಲ್ಸ್ ಎಲ್ಲ ಫಿನಿಶ್ ಆದಮೇಲೆ ನೆಕ್ಸ್ಟ್ ಇವಾಗ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಅಥವಾ 4 ಚೈನ್ ಕೂಡ ಹಾಕ್ಕೊಳ್ಬೋದು. ಅಷ್ಟೊಂದೇನು ಡಿಫ್ರೆನ್ಸ್ ಆಗೋದಿಲ್ಲ. ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ಇವಾಗ ಸೆಂಟ್ರಲ್ಲಿ ನಾವು ಬಿಫೋರ್ ಸ್ಟೆಪ್ಪಲ್ಲಿ 3 ಚೈನ್ ಹಾಕಿದ್ದೀವಲ್ವ, ಆ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಂಡು ನೆಕ್ಸ್ಟು ಸರ್ಕಲ್ ಇದೆಯಲ್ವ, ಅಲ್ಲಿ ನಾವು 8 ಸಿಂಗಲ್ ಕ್ರೋಶ ವರ್ಕ್ ಮಾಡಿದ್ದೀವಿ. ಅಲ್ಲಿ ಫಸ್ಟ್ನೇ ಸಿಂಗಲ್ ಕ್ರೋಶದ ಮೇಲ್ಗಡೆ ಇರೋ ಥ್ರೆಡ್ಡಲ್ಲಿ ಅಥವಾ ಚೈನಲ್ಲಿ ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡಿಕೊಂಡು ಇವಾಗ ಫಸ್ಟಿಗೆ ಹಾಕಿದ್ದೀವಲ್ವ ಅದೇ ಥರನೇ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಇವಾಗ ಫಸ್ಟಿಗೆ ಹಾಕಿದ್ವಲ್ಲ ಅದೇ ಥರನೇ ಕಂಟಿನ್ಯೂ ಮಾಡಬೇಕು. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ತೋರಿಸ್ತೀನಿ ನಾನು. ತುಂಬಾ ಚೆನ್ನಾಗಿದೆ, ಡಿಫ್ರೆಂಟಾಗಿ ಬೇಕು ಅಂತಂದರೆ ಈ ಥರ ಹಾಕ್ಕೊಳ್ಬೋದು. ಬರೀ ಎಲ್ಲ ಆರ್ಚ್ ಡಿಸೈನ್ ಥರ ಇದೆ ಅಂತಂದರೆ ಒಂದು ಸಲ ಈ ಡಿಸೈನ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ಪ್ರೈಸ್ ಅಂದರೆ 800ವರೆಗೂ ತೊಗೋಬೋದು. 700 800ವರೆಗೂ ತೊಗೋಬೋದು. ಈ ಡಿಸೈನ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.